ಈಗ ಅಡ್ಮಿಷನ್ ಫಾರ್ಮ್ ಫಿಲಪ್ ಮಾಡುವುದು ಹೇಗೆ ಅಂತ ಲಾಸ್ಟ್ ಟೈಮ್ ಮಾಡಿದ್ದೀರಿ ನೀವು, ಈಗ ಇನ್ನೊಂದು ಸಲ ಹೇಳ್ಕೊಡ್ತೀವಿ ಅಷ್ಟೇ. ಸೊ ಇದು ಅಡ್ಮಿಷನ್ ಫಾರ್ಮ್ ತೊಗೊಂಡು ಬನ್ನಿ. ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು 5th ಸೆಮಿಸ್ಟರ್ ಅಂತ ಇದೆ. 5th ಸೆಮಿಸ್ಟರ್. ಅಕಸ್ಮಾತ್ ಈ ಫಾರ್ಮ್ ಎಲ್ಲಿಯಾದರೂ ಸಿಗದಿದ್ದರೆ 3rd ಸೆಮಿಸ್ಟರ್ ಅಂತ ಇರುತ್ತೆ, ಅದನ್ನು ಹೊಡೆದು 5th ಅಂತ ಮಾಡೋದು. ಮತ್ತು ಎಲ್ಲ ಫಿಲ್ಲಪ್ ಮಾಡಿ ಇಲ್ಲಿ ಕೆಳಗೆ ಬರೀಬೇಕು. ಫಸ್ಟ್ ಸೆಮಿಸ್ಟ್ರು ಎಕ್ಸಾಮ್ ಬರ್ತದೆ ಯಾವಾಗ? 2024 ನವಂಬರ್ ಅಂತ ಬರೀಬೇಕು. ಯಾವಾಗ ಬರ್ತದೆ? 2023 ಅದು 23 ನವಂಬರಲ್ಲಿ ಬರೆದದ್ದು. ಓಕೆ, ಇಲ್ಲಿ 24 ಜೂನ್ ಅಂತ ಬರೀಬೇಕು. ನೆಕ್ಸ್ಟ್ ನವಂಬರ್ ಜೂನ್ ಅಂತ ಬರೀಬೇಕು. ಅಂದರೆ 23 ನವಂಬರ್ ಮತ್ತು 24 ಜೂನು, 5 ನವಂಬರ್, 25 ಜೂನು, 24 ನವಂಬರ್. 23 ಜೂನಲ್ಲಿ ನೀವು ಸೇರಿದ್ದು, 24 ನವಂಬರಲ್ಲಿ ಬರೆದದ್ದು. ಯಾರಾದರೂ ಮೇಕಪ್ ಬರೆದಿದ್ರೆ ಎಡೆಯಲ್ಲಿ ಅದು ಕೂಡ ಬರೀಬೇಕು. ಕೆಳಗಡೆ ಮೇಕಪ್ ಆ್ಯಡ್ ಮಾಡಿ ಇಷ್ಟು ಬರೀಬೇಕು. ನೆಕ್ಸ್ಟು ಇದೆಲ್ಲ ಫಿಲ್ಲಪ್ ಮಾಡಿ. ಮತ್ತು ಎಲ್ಲ ಮಾರ್ಕ್ಸ್ ಕಾರ್ಡು ಸೀಕ್ವೆನ್ಸಾಗಿ ಹಾಕಬೇಕು. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಎಲ್ಲ ಮಾರ್ಕ್ಸ್ ಕಾರ್ಡಿಗೆ ಸೈನ್ ತೊಗೋಬೇಕು. ತೇಜಸ್ವಿನಿ ಮೇಡಮ್ ಅಥವಾ ಬಿಂದು ಮೇಡಮ್ ಸೈನ್ ಹಾಕಬೇಕು. ಅಂದರೆ ಮಾರ್ಕ್ಸ್ ಕಾರ್ಡಿನ ಜೆರಾಕ್ಸ್ ಮಾಡಿರಬೇಕು ನೀವು. ಮಾರ್ಕ್ಸ್ ಕಾರ್ಡಿಗೆ ಮೊದಲು ಫೋಟೋ ಎಲ್ಲ ಹಾಕಿ ಸೈನ್ ತೊಗೊಂಡ್ಮೇಲೆ, ಮತ್ತು ಅದು ಕೆಲವು ಸಲ ರಿಲ್ಯಾಕ್ಸೇಷನ್ ಕೊಡ್ತಾರೆ, ಆದರೆ ಇಲ್ಲಿ ಅಟೆಸ್ಟ್ ಆಗಲೇಬೇಕು. ಸೈನ್ ಹಾಕಬೇಕು ಮತ್ತು ಸೀಲ್ ಹಾಕಬೇಕು. ಇವರು ಇನ್ನೂ ಸೀಲ್ ಹಾಕಿಲ್ಲ. ಇದರ ಕೆಳಗಡೆ HOD ಸೀಲ್ ಹಾಕ್ಕೊಳ್ಳಿ. ತೇಜಸ್ವಿನಿ ಮೇಡಮ್ ಅಥವಾ ಬಿಂದು ಮೇಡಮ್ ಸೈನ್ ಮಾಡಿದ ಮೇಲೆ ನೋಡಿ, ಇಲ್ಲಿ ಸೀಲ್ ಹಾಕಿದಂಗೆ ಇದಕ್ಕೂ ಸೀಲ್ ಹಾಕಬೇಕು. ನಂತರ ಇಲ್ಲಿ ಅವರು ಬರೀತಾರೆ ಎಲಿಜಿಬಲ್ ಫಾರ್ 5th ಸೆಮಿಸ್ಟರ್ ಅಂತ ಬರೀತಾರೆ ಮೇಲೆ. ಅದರ ಕೆಳಗಡೆ ಮತ್ತೆ ಇಲ್ಲಿ HOD ಸೀಲ್ ಹಾಕ್ತೀವಿ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಪಾರ್ ID ಬರೀಬೇಕು. ನಿಮ್ಮ ಅಪಾರ್ ID ಇಲ್ಲಿ ಮೆನ್ಷನ್ ಮಾಡಿರಬೇಕು. ಮತ್ತು ಇಲ್ಲಿ ಒಂದು ಸೈನ್ ಹಾಕ್ತೀವಿ ನಾವು. ಇಷ್ಟು ಮಾಡಿ ಇದರ ಜೊತೆಗೆ ಎಕ್ಸಾಮ್ ಫಾರ್ಮ್ ಕೂಡ ಸಬ್ಮಿಟ್ ಮಾಡಬೇಕು. ಎಕ್ಸಾಮ್ ಫಾರ್ಮ್ ಫಿಲಪ್ ಮಾಡೋದು ಹೇಗೆ ಅಂತ ತಮಗೆ ಬಹುಶಃ ಗೊತ್ತಿದೆ. ಸೇಮ್ ಅದೇ ರೀತಿ ಮಾಡೋದು. ಮಾತ್ರ 5th ಸೆಮಿಸ್ಟ್ರಲ್ಲಿ ಪಾತ್ವೆ ಅಂತ ಬರೆದುಬಿಡಿ. ಬ್ಯಾಕ್ಲಾಗಲ್ಲಿ ಏನು ಬರಿಬೇಡಿ. 250 ರೂಪೀಸು ಚಲನ್ ಕಟ್ಟಿ ಈ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ಪುನಃ ಅಟೆಸ್ಟ್ ಮಾಡಿ ಈ ಥರ ಹಾಕೋಬೇಕು, ಅಟ್ಯಾಚ್ ಮಾಡಬೇಕು. SC STಗಳು ಕ್ಲೇಮ್ ಮಾಡ್ತಿದ್ರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ ಇದರ ಹಿಂದೆ ಹಾಕಬೇಕು. ನಂತರ ಆ ಫಾರ್ಮನ್ನು ತೇಜಸ್ವಿನಿ ಮೇಡಮ್ ಅಥವಾ ಬಿಂದು ಮೇಡಮ್ ಕೈಯಲ್ಲಿ ಇಟ್ಕೊಳ್ತಾರೆ. ಇದನ್ನು ವಾಪಸ್ ಮಾಡ್ತಾರೆ. ಮತ್ತು ನೀವು ಮೇಕಪ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ಏನಾದರೂ ಬ್ಯಾಕ್ಲಾಗ್ ನಿಮಗಿದ್ದರೆ ಆಗ ಪುನಃ ಅವರ ಕಡೆಯಿಂದ ಎಕ್ಸಾಮ್ ಫಾರ್ಮ್ ತೊಗೊಂಡು ಅದರಲ್ಲಿ ಬ್ಯಾಕ್ಲಾಗ್ ಸಬ್ಜೆಕ್ಟ್ಗಳನ್ನು ಎಂಟ್ರಿ ಮಾಡಿ ಎಕ್ಸ್ಟ್ರಾ ಚಲನ್ ಕಟ್ಟಬೇಕು. ಪುನಃ ಅವರ ಕೈಯಲ್ಲಿ ಕೊಡಬೇಕು. ಈ ಅಡ್ಮಿಷನ್ ಫಾರ್ಮನ್ನು ನೀವು ತೊಗೊಂಡು ಕೆಳಗಡೆ ಆಫೀಸಿನಲ್ಲಿ 4,000 ಚಿಲ್ಲರೆ ಹಣ ಕಟ್ಟಬೇಕು. SC ST ಆದರೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈ ರೀತಿ ಮಾಡ್ಕೊಂಡು ಹೋಗಬೇಕು.